ಗುಂಬಸ್ಗೆ ಸಾಕಷ್ಟು ವಕ್ಫ್ ಆಸ್ತಿ ಆದಾಯ ಬರ್ತಿದ್ರು ಕೂಡ ಗುಂಬಸ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಡ್ತಾ ಇದೆ ಅಂತ ಹೋರಾಟಗಾರರು ಇದೀಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರದಿಂದ ಬಂದಂತಹ ಹಣವನ್ನ ಇವರು ಏನು ಮಾಡ್ತಾ ಇದ್ದಾರೆ, ಒಂದು ಮೂಲಭೂತ ಸೌಕರ್ಯವನ್ನ ಕೊಡ್ತಾ ಇಲ್ಲ ಅಂತ ಅಂದ್ರೆ ಆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹೋರಾಟಗಾರರು. ತಮ್ಮ ಸ್ವಂತ ಆಸ್ತಿಯಂತೆ ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡ್ತಾ ಇದ್ದಾರೆ ಕಾರ್ಯದರ್ಶಿ ಇರ್ಫಾನ್ ರವರು. ಆದ್ರಿಂದ ಆದಷ್ಟು ಬೇಗ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೋರಾಟಗಾರರು ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಾರ್ಯದರ್ಶಿ ವಿರುದ್ಧ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ತನಿಖಾ ತಂಡದಿಂದ ಆದಷ್ಟು ಬೇಗ ಪಾರದರ್ಶಕವಾಗಿ ತನಿಖೆಯನ್ನು ನಡೆಸಬೇಕು ಅಂತ ಮುಸ್ಲಿಂ ಹೋರಾಟಗಾರರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾರ್ಯದರ್ಶಿಯನ್ನು ತೊಲಗಿಸಿ, ಉಳಿಸಿ ಉಳಿಸಿ ವಕ್ಫ್ ಆಸ್ತಿಯನ್ನು ಭ್ರಷ್ಟಾಚಾರಿಗಳಿಂದ ಉಳಿಸಿ, ಉಳಿಸಿ ಉಳಿಸಿ ವಕ್ಫ್ ಆಸ್ತಿಯನ್ನು ಭ್ರಷ್ಟಾಚಾರಿಗಳಿಂದ ಉಳಿಸಿ. ನಮ್ಮ ಹೋರಾಟ ತೊಲಗಿಸಿ ತೊಲಗಿಸಿ ಕಾರ್ಯದರ್ಶಿ ತೊಲಗಿಸಿ 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 ಕಾರ್ಯದರ್ಶಿ ತೊಲಗಿಸಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಮ್ಮ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ತೊಲಗಿಸಿ ಕಾರ್ಯದರ್ಶಿ ತೊಲಗಿಸಿ ವಕ್ಫ್ ಆಸ್ತಿ ಉಳಿಸಿ ಉಳಿಸಿ ಆಸ್ತಿ ಉಳಿಸಿ ತೊಲಗಿಸಿ ತೊಲಗಿಸಿ ಕಾರ್ಯದರ್ಶಿ ತೊಲಗಿಸಿ ನಮ್ಮ ಉಳಿಸಿ ಉಳಿಸಿ ಕಾರ್ಯದರ್ಶಿ ತೊಲಗಿಸಿ. ನಾವು ಇಲ್ಲಿನ ಅವ್ಯವಸ್ಥೆ ಬಗ್ಗೆ ತನ್ವೀರ್ ಸೇಠ್ ಇಲ್ಲಿ ಮೇಲೆ ನಮ್ಮ ಮೈಸೂರು ಶಾಸಕರಾದ ತನ್ವೀರ್ ಸೇಠ್ ಅವರು ಹತ್ರ ಹೋಗ್ಬಿಟ್ಟು ಒಂದಲ್ಲ 10 ಸತಿ ಹೋಗ್ಬಿಟ್ಟು ನಾವು ಇಲ್ಲಿನ ಕಂಪ್ಲೇಂಟ್ ಹೇಳಿದ್ವು. ಯಾಕಂದರೆ ಅದು ವಿಡಿಯೋಲಿ ಬಂದು ಇಲ್ಲಿ ಕಾರ್ಯದರ್ಶಿ ಏನು ಹೇಳ್ತಾರೆ ಅಂದರೆ ನಮ್ಮ ಹತ್ರ ಯಾವುದೇ ಆಸ್ತಿ ಇಲ್ಲ, ಇಲ್ಲಿರೋದು ಖಬ್ರಸ್ತಾನು ಮಕಾನ್ ಮಾತ್ರ ಇರೋದು, ಇಲ್ಲಿ ಯಾವುದೇ ನಮ್ಗೆ ಇನ್ಕಮ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಿರೋ ಅಂಗಡಿಗಳೆಲ್ಲ ನೋಡ್ಬೋದು ನೀವು. ಪಟ್ಟಣದಲ್ಲಿ ಕಾಂಪ್ಲೆಕ್ಸ್ ಇದೆ, ಗಂಜಾಮಲ್ ಕಾಂಪ್ಲೆಕ್ಸ್ ಇದೆ. ಅದು ಬಿಟ್ಟು ಒಂದೊಂದು ಕುದುರೆಗೂ ಇವ್ರು ತಗೋತಾರೆ. ಆಮೇಲೆ ಇಲ್ಲಿ ಸೌತೆಕಾಯಿ ಕಡಲೆಕಾಯಿ ಮಾರೋರ ಹತ್ರನೂ ಇವರು ದುಡ್ಡು ವಸೂಲಿ ಮಾಡ್ತಾರೆ, ಪಾರ್ಕಿಂಗ್ ವಸೂಲಿ ಇದೆ. ಅದೆಲ್ಲ ಇದ್ರೂ ಮುಸ್ಲಿಂ ವಸತಿ ಶಾಲೆ ಅಂತ 4 ಕೋಟಿ ಇವರು 8 ವರ್ಷದ ಹಿಂದೆ ಕೊಡ್ತಾರೆ. ಆ 8 ವರ್ಷದಿಂದ 4 ಕೋಟಿಗೆ ಇಂಟ್ರೆಸ್ಟ್ ಎಲ್ಲಿ ಹೋಯಿತು? ಈ ಕೋಟ್ಯಾಂತರ ರೂಪಾಯಿಲಿ ಒಂದು ಆಚೆಯಿಂದ ಬರೋ ಟೂರಿಸ್ಟ್ಗೆ ಒಂದು ವಸತಿ ನೀವು ಮುಸಾಫಿರ್ ಖಾನ ಮಾಡಿ ಅಂತ ನಾವು ಕೇಳ್ಕೊಳ್ಳೋದು. ನಮ್ಮ ಫಸ್ಟ್ ಪಾಯಿಂಟೇ ಇದು. ಆಚೆಯಿಂದ ಬರೋ ಟೂರಿಸ್ಟು ಎಲ್ಲಿಂದ ಬರ್ತಾರೆ? ಇಲ್ಲಿ ಮಲ್ಗೋಕ್ಕೆ ಜಾಗ ಇರಲ್ಲ. ಹಬ್ಬ ಹರಿದಿನ ಆದರೆ ಟೂರಿಸ್ಟು ಹಾಲಿಡೇಲಿದ್ರೆ ರಂಜಾನ್ ಬಕ್ರೀದ್ ಆದಮೇಲೆ ಮಸೀದಿ ಮುಂದೆ ಇರಲಿ, ಯಾವ್ದಾದ್ರು ಕಾಂಪ್ಲೆಕ್ಸ್ ಮುಂದೆ ಹೆಣ್ಮಕ್ಳು ಇರ್ತಾರೆ, ಎಲ್ಲ ಮಲಗಿರ್ತಾರೆ. ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದನ್ನೇ ನಾವು ಕೇಳ್ತಾ ಇರೋದು, ಫಸ್ಟು ಒಂದು ಇಲ್ಲಿ ಮುಸಾಫಿರ್ ಖಾನ ಮಾಡಿ, ಇಲ್ಲಿ ಇಂಪ್ರೂವ್ಮೆಂಟ್ ಮಾಡಿ, ಇಲ್ಲಿ ಬಂದರೂ ಟೂರಿಸ್ಟ್ ಇರಬೇಕು, ಆ ಥರ ಒಂದು ಇದು ಮಾಡಿ ಅಂತ ನಾವು ಇದು ಮಾತನ್ನ ಮುಗಿಸ್ತೀವಿ. ನಮ್ಮ ನಾಡ ದೊರೆ, ನಾವು ಮೈಸೂರು ಟಿಪ್ಪು ಸುಲ್ತಾನ್ ಅವ್ರನ್ನ ಕನ್ನಡ ಪ್ರೇಮಿ ನಾಡ ದೊರೆ ಅಂತೆಲ್ಲ ಕರಿತೀವಿ. ಇವತ್ತು ಅವರ ಒಂದು ಸಮಾಧಿಯ ಸ್ಥಳ ಏನಿದೆ ಭಾಳಷ್ಟು ವಿವಾದಾತ್ಮಕ ಗೂಡಾಗಿದೆ. ಅದನ್ನು ನಮ್ಮ ಹಿರಿಯರು ತಾಂತ್ರಿಕ ಲೋಪದೋಷಗಳನ್ನೆಲ್ಲ ಅಧ್ಯಯನ ಮಾಡಿ ಅವ್ರದೇ ಆದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ನಾನು ನನ್ನ ಗ್ರಹಿಕೆ ಆಧಾರದ ಶಕ್ತಿಯಲ್ಲಿ ಹೇಳಬೇಕಾದ್ರೆ ಇಂತಹ ಐತಿಹಾಸಿಕ ಪುರುಷನನ್ನ ಈ ರೀತಿ ವಿವಾದಾತ್ಮಕ ವಿಚಾರಗಳಲ್ಲಿ ಎಳೆತರ್ತಾ ಇರೋದು ಇವತ್ತಿನ ದುರುದ್ದೇಶದ ರಾಜಕಾರಣದ ಜೊತೆಗೆ ನಮ್ಮವರು ಅವತ್ತೂ ಅವರಿಗೆ ದ್ರೋಹ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಸ್ತುತವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಬಹಳಷ್ಟು ಲೋಪದೋಷ ಆಗಿರ್ತಕ್ಕಂಥ ವಿಚಾರ ತಗೊಂಡು ಇಲ್ಲಿ ಸ್ಥಳೀಯರು, ಮುಖಂಡರು ಮತ್ತೆ ಹೋರಾಟಗಾರರು ಇಚ್ಛಾಶಕ್ತಿ ತೋರಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಉದ್ದೇಶನೇ ಇಷ್ಟು, ನ್ಯಾಯವಾಗಿ ಪಾರದರ್ಶಕವಾಗಿ ಆಡಳಿತ ನಡೀಲಿ, ಜನರಿಗೆ ಮಾಹಿತಿ ನೀಡಿ ಏನು ಇದರ ಆಗು ಹೋಗುಗಳಿದಾವೆ ಇದನ್ನ ತಿಳಿಸ್ಕೊಡಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಹಿರಿಯರು ಎಲ್ಲ ಅಧ್ಯಯನ ಮಾಡಿ ಎಲ್ಲ ದಾಖಲೆ ಸಮೇತ ಆರೋಪಗಳನ್ನ ಮಾಡ್ತಾ ಇರೋದು. ನೀವು ಆರೋಪ ಮುಕ್ತರಾಗಬೇಕು ಅಂದ್ರೆ ಸತ್ಯಾಸತ್ಯತೆಗಳನ್ನ ಜನರ ನಡುವೆ ಇಡಿ. ಮೂಲಭೂತ ಸೌಕರ್ಯ ಇಲ್ಲ ಅಂತ ಅವರು ಮಳೆಯಲ್ಲಿ ಊಟ ಮಾಡುವಾಗ ಪ್ರವಾಸಿಗರು ಇಲ್ಲಿಗೆ ಏನಕ್ಕೆ ಬರ್ತಾರೆ? ವೀಕ್ಷಣೆ ಮಾಡಕ್ ಬರ್ತಾರೆ. ಅವ್ರಿಗೆ ಎಲ್ಲೋ ಮಳೆ ಟೈಮಲ್ಲಿ ಮಕ್ಕಳು ಎಲ್ಲ ಇದ್ದಾಗ ಊಟ ಮಾಡೋದು ಹೆಂಗೆ? ಮತ್ತೆ ಇನ್ನು ಸ್ವಚ್ಛತೆ, ನಾವು ಸ್ವಚ್ಛ ಭಾರತ್ ಅಂತ ಹೇಳ್ತೀವಿ, ಇಲ್ಲಿ ಎಲ್ಲ ಸ್ವಚ್ಛತೆ ಇಲ್ಲ, ಮತ್ತೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಅಲ್ಲಿ ಚಪ್ಲಿಕ್ ಪಾರ್ಕಿಂಗು, ಎಲ್ಲಾ ರೀತಿಲಿ ಆರ್ಥಿಕ ಆದಾಯ ಇದೆ ಇಲ್ಲಿ, ಆದ್ರೆ ಅದನ್ನ ಅಭಿವೃದ್ಧಿಗೆ ಅಂತ ಬಳಸ್ತಾ ಇಲ್ಲ, ವೈಯಕ್ತಿಕ ಲಾಭಗಳು ನಡೀತಾ ಇದೆ ಅಂತಾನೆ ಇಲ್ಲಿ ಆರೋಪ ಮಾಡಿಕೊಂಡು ಈ ಪ್ರತಿಭಟನೆ ಕೂತಿರೋದು.